ನಮಸ್ಕಾರ. 0 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ನಗರದ ಪಾಪನಾಶ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಿವರಾತ್ರಿ ಸಂಭ್ರಮ. ಪಾಪನಾಶಕ್ಕೆ ಭಕ್ತ ಸಾಗರ ನಿರಂತರ ಮುಳುಗಿದ. ಓಂ ನಮಃ ಶಿವಾಯ ಮಂತ್ರಘೋಷ. ಶಿವಲಿಂಗಕ್ಕೆ ಅಭಿಷೇಕ, ಬಿಲ್ವಪತ್ರೆ ಭಕ್ತರಿಂದ ಸಮರ್ಪಣೆ. ಸೇವಲಾಲರ ವಿಚಾರಧಾರೆಗಳು ಯುವ ಪೀಳಿಗೆಗೆ ದಿಕ್ಕು ತೋರಿಸುವ ದೀಪವಾಗಿದೆ. ಸಚಿವ ಈಶ್ವರ್ ಬಿ ಖಂಡ್ರೆ. ನೌಕರರ ಸಂಘದ ರಾಜ್ಯಾಧ್ಯಕ್ಷ CS ಷಡಾಕ್ಷರಿ ಅವರಿಗೆ ಅಭಿನಂದನಾ ಸಮಾರಂಭ. ಸೋಮಶೇಖರ್ ಬಿರಾದರ್ ಚಿದ್ರಿ. ಸಂತ ಸೇವಲಾಲರು ಇಡೀ ಸಮಾಜಕ್ಕೆ ಶಾಂತಿಯ ಸಂದೇಶ ಸಾರಿದರು. ಸಚಿವ ರಹೀಂ ಖಾನ್. ಬಸವ ಮಂಟಪದಲ್ಲಿ ಮಹಾಶಿವರಾತ್ರಿ ನಿಮಿತ್ತ ಬೀದರ್ ಜಿಲ್ಲಾ ರಾಷ್ಟ್ರೀಯ ಬಸವದಳದ ಹಾಗೂ ಲಿಂಗಾಯತ ಸಮಾಜದ ವತಿಯಿಂದ ಸಾಮೂಹಿಕ ಇಷ್ಟಲಿಂಗ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಬೀದರ್ ನಗರದ ಪಾಂಡುರಂಗ ಮಂದಿರದಲ್ಲಿ ಶಿವರಾತ್ರಿ ನಿಮಿತ್ತ ಮಾರ್ಕಂಡೇಯ ಹವನ, ಭಸ್ಮ ಆರತಿ, ಹಲವು ಧಾರ್ಮಿಕ ಕಾರ್ಯಕ್ರಮಗಳು ನರೇಂದ್ರ ಮೋದಿಯವರ ಅಭಿಮಾನಿಗಳ ಬಳಗದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ರಮೇಶ್ ಪಾಟೀಲ್ ಸೋಲ್ಪುರ್ ಅವರಿಗೆ JDS ಕಚೇರಿಯಲ್ಲಿ ಅಭಿನಂದನಾ ಕಾರ್ಯಕ್ರಮ. ಸುದ್ದಿಯ ವಿವರಗಳು. ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಮಹಾಶಿವರಾತ್ರಿಯಿಂದ ಶ್ರದ್ಧಾ ಭಕ್ತಿ ಹಾಗೂ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ನಗರದ ಪಾಪನಾಶ ಶಿವಲಿಂಗ ದೇವಸ್ಥಾನದಲ್ಲಂತೂ ಇಡೀ ದಿನ ಸಡಗರ ಸಂಭ್ರಮ, ಜಾತ್ರೆಯ ವಾತಾವರಣ ಇತ್ತು. ಬೆಳಗ್ಗೆಯಿಂದ ರಾತ್ರಿಯವರೆಗೆ ಜನ ದೇಗುಲಕ್ಕೆ ಭೇಟಿ ಕೊಟ್ಟು ದೇವರ ದರ್ಶನ ಪಡೆದರು. ಬೆಳಗ್ಗೆ ಶಿವಲಿಂಗಕ್ಕೆ ವಿಶೇಷ ಅಭಿಷೇಕ ಪೂಜೆ ನೆರವೇರಿಸಿದರು. ಬಳಿಕ ನಗರ ಸೇರಿದಂತೆ ಗ್ರಾಮೀಣ ಭಾಗಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ದೇಗುಲದ ಪ್ರಾಂಗಣದಲ್ಲಿ ಹೂವು, ಕಾಯಿ, ಕರ್ಪೂರ, ವಿಭೂತಿ, ರುದ್ರಾಕ್ಷಿ ಖರೀದಿಸಿದ್ದರು. ಬೆಂಡು ಬತಾಸಿ, ಬಲೂನು, ಬಳೆ ಸೇರಿದಂತೆ ಇತರೆ ಆಟಗಳು ತೆರೆದವು. ಭಕ್ತರಿಗೆ ದೇಗುಲದ ಪ್ರಾಂಗಣದಲ್ಲಿ ಹಣ್ಣು, ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಸುಗಮ ಸಂಚಾರಕ್ಕಾಗಿ ಪೊಲೀಸರು ದಿನವಿಡೀ ಹೆಣಗಾಡಿದ್ದರು. ಫ್ರೆಂಡ್ಸ್ ಅಸೋಸಿಯೇಷನ್ ಅವರು ಭಕ್ತರಿಗೆ ಹಣ್ಣುಗಳನ್ನು ವಿತರಿಸಿದರು. ಸಂಜೆ ಭಕ್ತರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಿತ್ತು. ದಿನವಿಡೀ ಜಾತ್ರೆಯ ವಾತಾವರಣ ಇತ್ತು. ಬೀದರ್ ಅಲ್ಲದೆ ಸುತ್ತಮುತ್ತಲಿನ ಊರಿನ ಜನರು ಭಾಗವಹಿಸಿ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಜನರು ಬಂದು ಭಾಗವಹಿಸಿ ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಪುನೀತರಾದರು. ಚಂದ್ರಕಾಂತ್ ಶೆಟ್ಕರ್ ಅವರು ಮಾತನಾಡುತ್ತಾ, ಇಲ್ಲಿನ ಐತಿಹಾಸಿಕ ಪಾಪನಾಶ ಮಂದಿರದಲ್ಲಿ ಮಹಾಶಿವರಾತ್ರಿ ನಿಮಿತ್ತ ದಿನವಿಡೀ ನಾನಾ ಧಾರ್ಮಿಕ ಕಾರ್ಯಕ್ರಮ ಬಿಡುವಿಲ್ಲದೆ ನಡೆದವು. ಹಬ್ಬದ ಹಿನ್ನೆಲೆಯಲ್ಲಿ ನಗರ ಸೇರಿ ಜಿಲ್ಲೆಯ ವಿವಿಧೆಡೆಯ ಸಹಸ್ರಾರು ಭಕ್ತರು ಶಿವಲಿಂಗದ ದರ್ಶನ ಪಡೆದುಕೊಂಡು ಪುನೀತರಾದರು. ನಸುಕಿನ ಜಾವದಲ್ಲೇ ಬರಿಗಾಲಿನಲ್ಲೇ ಮಂದಿರಕ್ಕೆ ಆಗಮಿಸಿದ ಭಕ್ತರು ಶ್ರದ್ಧಾಭಕ್ತಿಯಿಂದ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದುಕೊಂಡರು. ಹೂವು, ಹಣ್ಣು, ಕಾಯಿ, ಕರ್ಪೂರ ದೇವರಿಗೆ ಅರ್ಪಿಸಿ ಭಕ್ತಿ ಮೆರೆದರು. ಮಂದಿರಕ್ಕೆ ಸುತ್ತು ಹಾಕಿ ದೇವರ ಸ್ಮರಣೆ ಮಾಡಿದ್ದರು. ಶನಿವಾರ ಮಧ್ಯರಾತ್ರಿಯ ಶಿವಲಿಂಗಕ್ಕೆ ಭಸ್ಮಾರತಿ, ಮಹಾರುದ್ರಾಭಿಷೇಕ ನಡೆದವು. ಬಳಿಕ ನಸುಕಿನ ಜಾವ 4 ಗಂಟೆಯಿಂದ ಆರಂಭವಾದ ಶಿವಲಿಂಗದ ದರ್ಶನ ದಿನವಿಡೀ ಜರುಗಿತು. ಸಾರ್ವಜನಿಕರು, ಗಣ್ಯರು, ಜನಪ್ರತಿನಿಧಿಗಳು, ಅಧಿಕಾರಿಗಳು, ಮಹಿಳೆಯರು, ಮಕ್ಕಳಾದಿಯಾಗಿ ಹಲವರು ಶಿವಲಿಂಗವನ್ನ ಕಣ್ತುಂಬಿಕೊಂಡು ನಮಿಸಿದರು. ಶಿವನಗರದ ಪಾಪನಾಶ ಪ್ರವೇಶ ದ್ವಾರದಿಂದ ಮಂದಿರದವರೆಗೆ ಭಾರಿ ಸಂಖ್ಯೆಯ ಭಕ್ತರು ಕಂಡುಬಂದರು. ನಡೆದುಕೊಂಡೇ ಮಂದಿರಕ್ಕೆ ತಲುಪಿದ ಜನತೆ ಅಲ್ಲಿ ದೇವರ ದರ್ಶನಕ್ಕಾಗಿ ಸರತಿ ಸಾಲಿನಲ್ಲಿ ನಿಲ್ಲಬೇಕಾಯಿತು. ಬಳಿಕ ದೇವರ ದರ್ಶನ ಮಾಡಿ ಅಲ್ಲಿಯೇ ಇದ್ದ ಅಂಗಡಿ ಮುಂಗಟ್ಟುಗಳಲ್ಲಿ ವಿಭೂತಿ, ರುದ್ರಾಕ್ಷಿ ಸೇರಿ ಪೂಜಾ ವಸ್ತುಗಳನ್ನು ಖರೀದಿಸಿದರು. ಮಂದಿರಕ್ಕೆ ಬಂದ ಭಕ್ತರಿಗೆ ಅಲ್ಲಲ್ಲಿ ಭಕ್ತರಿಂದಲೇ ಫಳಾರದ ವ್ಯವಸ್ಥೆ ಮಾಡಲಾಗಿತ್ತು. ಶಿವರಾತ್ರಿಯ ಉಪವಾಸ ವ್ರತ ಆಚರಣೆ ಕೈಗೊಂಡವರಿಗೆ ಬಾಳೆಹಣ್ಣು, ಸಾಬುದಾಣ, ಫಳ ಹಣ್ಣುಗಳನ್ನು ವಿತರಿಸಲಾಯಿತು. ಹಲವು ಭಕ್ತರು ಹಣ್ಣು, ಫಳ ವಿತರಿಸಿ ತಮ್ಮ ಹರಕೆ ತೀರಿಸಿದರು. ಸಂಜೆ 6 ಗಂಟೆಗೆ ಮಂದಿರದಲ್ಲಿ ರಾಣಿ ಸತ್ಯಮೂರ್ತಿ ತಂಡದಿಂದ ಭರತನಾಟ್ಯ ನೃತ್ಯ ಪ್ರದರ್ಶನ ಜರುಗಿತು. ನಂತರ ಭಜನೆ, ಸಂಗೀತ ದರ್ಬಾರ ರಾತ್ರಿಯಿಡೀ ನಡೆದವು. ಶಿವರಾತ್ರಿಯ ನಿಮಿತ್ತ ಮಂದಿರಕ್ಕೆ ಹೂವಿನಿಂದ, ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿತ್ತು. ಕಣ್ಮನ ಸೆಳೆಯಿತು. ಯಾರಾದರೂ ಮಂದಿರಕ್ಕೆ ಬರುವ ಭಕ್ತರ ಸಂಖ್ಯೆ ಮಾತ್ರ ಕಡಿಮೆಯಾಗಿರಲಿಲ್ಲ. ಬೀದರ್ ಜಿಲ್ಲೆಯಾದ್ಯಂತ ಶಿವರಾತ್ರಿ ನಿಮಿತ್ತ ಜನತೆ ನಾನಾ ಶಿವ ಮಂದಿರಗಳಿಗೆ ತೆರಳಿ ದೇವರ ದರ್ಶನ ಪಡೆದುಕೊಂಡರು. ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಉಪವಾಸ ವ್ರತ ಆಚರಿಸಿ ಹರಕೆ ತೀರಿಸಿದರು. ದಿನವಿಡೀ ಶಿವನಾಮ ಸ್ಮರಣೆಗೈದು ಜಾಗರಣೆ ಕೈಗೊಂಡರು. ಶಿವರಾತ್ರಿ ನಿಮಿತ್ತ ಪಾಪನಾಶ ಮಂದಿರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಭೇಟಿ ನೀಡಿ
ವಿಶೇಷ ಪೂಜೆ ಸಲ್ಲಿಸಿದರು. ಮಂದಿರಕ್ಕೆ ಸುತ್ತು ಹಾಕಿ ದೇವರಿಗೆ ನಮಿಸಿದರು. ಭಕ್ತರಿಗೆ ಬಾಳೆಹಣ್ಣು ವಿತರಿಸಿ ಶಿವನು ಎಲ್ಲರಿಗೂ ಒಳಿತನ್ನ ಮಾಡಲಿ ಎಂದು ಪ್ರಾರ್ಥಿಸಿದರು. ಕೇಂದ್ರದ ಮಾಜಿ ಸಚಿವ ಭಗವಂತ್ ಖೂಬಾ ಅವರು ಸಹ ಮಂದಿರಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಭಕ್ತರಿಗೆ ಹಣ್ಣು ವಿತರಿಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದರು. ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಸಹ ಕುಟುಂಬ ಸಮೇತರಾಗಿ ಪಾಪನಾಶ ಮಂದಿರಕ್ಕೆ ಭೇಟಿ ನೀಡಿ ಶಿವಲಿಂಗದ ದರ್ಶನ ಪಡೆದುಕೊಂಡರು. ಮಹಾದೇವನ ಕೃಪೆ ಎಲ್ಲರ ಮೇಲಿರಲಿ ಎಂದು ಪ್ರಾರ್ಥನೆ ಮಾಡಿದ್ದರು. अच्छा करो वो पांच खाने दो ವಿಶೇಷ ಹೇಳ್ಬೇಕಂದ್ರೆ ಇದು ಉದ್ಭವ ಲಿಂಗ ಅಂತಾರೆ. ಉದ್ಭವ ಲಿಂಗ ಅಂತ ಯಾರು ಹೇಳಿದ್ರು ಹ್ಯಾಂಗೆ ಹೇಳಿದ್ರು ಅಂಬೋದು ಗೊತ್ತಾಗಲ್ಲ. ಸೊ ಇದು ರಾಮ ಸ್ಥಾಪನೆ ಮಾಡಿದ ಉದ್ಭವದ ಅಂತಾರೆ. ಇದು ಯಾಕೆ ಗೊತ್ತಾಯಿತು ಅಂದ್ರೆ ಬೀದರ್ ಇಂಡಿಯಾ ಇಂಡಿಪೆಂಡೆನ್ಸ್ ಆಗಲಿಕ್ಕಿಂತ ಮೊದಲ ನಿಜಾಮ್ ಪೀರಿಯಡ್ದಾಗ 1947ಕ್ಕಿಂತ ಮೊದಲ ಇಲ್ಲಿ ಏರ್ಪೋರ್ಟ್ ಇತ್ತು ಬೀದರ್ನಲ್ಲಿ. ಆ ಏರ್ಪೋರ್ಟ್ ಎಂಬುದು ಬಾಲಾರಾಮ್ ಕಾಂಟ್ರಾಕ್ಟರ್ ಎಂಬುದು ಹೈದರಾಬಾದ್ದಾಗ ಕಟ್ತಾ ಇದ್ದ. ಸೊ ಇದು ಗುಡ್ಡಗಾಡು ಇದು ಟೆಂಪಲ್ ನೋಡಿ ಇದು ಸರೌಂಡಿಂಗ್ ಏರ್ಫೋರ್ಸ್ ಬೌಂಡ್ರಿ ಇದೆ. ಇದು ಲಿಂಗ ಎಂಬುದು ಬೇರೆ ಸ್ಥಳಾಂತರ ಮಾಡಬೇಕು ಅಂತ ಅವ ಒಂದು ಮೋರ್ ದೆನ್ 10 or 15 ಫೀಟ್ ಡಿಗ್ಗಿಂಗ್ ಮಾಡಿದ. ಸೊ ಡಿಗ್ಗಿಂಗ್ ಮಾಡಿದಾಗ ಅವನಿಗೇನೋ ತೆಳಗಂಬದು ಒಂದರಿಂದ ತೆಳಗೆ ಒಂದೇ ಲಿಂಗ ಇತ್ತು. ಸೊ ಉದ್ಭವ ಅದ ಅಂತಂದು ಕಡೆದು ಅವ್ನ ಕನಸಿನ ನಾ ಎಲ್ಲಿದ್ದೆ ಅಲ್ಲೇ ಸ್ಥಾಪನೆ ಮಾಡಂದು ಕಡೆದು ಅಲ್ಲೇ ಗುಡಿ ಕಟ್ಟಿದ್ದಾನೆ. ಒರಿಜಿನಲ್ ಟೆಂಪಲ್ ಇವತ್ತಾದ್ರೂ ಬಾಲಾರಾಮ್ ಕಾಂಟ್ರಾಕ್ಟರ್ ಕಟ್ಟಿದೇ ಟೆಂಪಲ್ ಇದೆ. ಅದಾದ ನಂತರ ನಾವು ರಿವಿಷನ್ ಮಾಡಿ ಸ್ವಲ್ಪ ಕಳಸ ಮತ್ತು ಸರೌಂಡಿಂಗು ಎಕ್ಸ್ಟೆನ್ಷನ್ ನಾವು ಹರ್ಸ್ಗುಪ್ತಾ ಇದ್ದಾಗ ಎಕ್ಸ್ಟೆನ್ಷನ್ ಮಾಡಿದ್ದು, ಹಿಂದೆ ರೋಡ್ ಮಾಡಿದ್ದು, ಎಲ್ಲ ಒಳ್ಳೆ ರೀತಿಯಿಂದ ಟ್ರಸ್ಟ್ ವತಿಯಿಂದ ಮಾಡಿದ್ದು. ನಮಗೆ ಯಾವುದೂ ಗೌರ್ಮೆಂಟ್ ಸಹಾಯತ 50 ವರ್ಷದಿಂದ ಬಂದಿಲ್ಲ. ಇದು ಮೊದಲನೇ ಸಲ 22 ಕೋಟಿಗೆ ಸ್ಯಾಂಕ್ಷನ್ ಆಗಿದೆ. ಇದು ಒಳ್ಳೆ ರೀತಿಯಿಂದ ಡೆವಲಪ್ ಆಗ್ತದೆ. ಜನ ಇನ್ನೂ ಹೆಚ್ಚು ಬಂದು ದರ್ಶನ ತೊಗೊಂಡು ಅವರು ದೇವರ ಆಶೀರ್ವಾದ ತೊಗೋಬೇಕು ಅಂತ ನನ್ನ ವಿನಂತಿ. ಇದು ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಸರೌಂಡಿಂಗ್ ಆಲ್ಮೋಸ್ಟ್ ಎಲ್ಲ ವಿಲೇಜಸ್ಸು, ಬೀದರ್ದು ಎಲ್ಲ ವಿಲೇಜ್ ಜನ ಬರ್ತಾರೆ. ಆಂಧ್ರದಿಂದ ಬರ್ತಾರೆ, ಮಹಾರಾಷ್ಟ್ರದಿಂದ ಬರ್ತಾರೆ, ಮತ್ತು ತೆಲಂಗಾಣದಿಂದ ಬರ್ತಾರೆ. ಎಲ್ಲ ಜನ ಬಂದು ಅವ್ರು ದರ್ಶನ ತೊಗೊಂಡು ಹೋಗ್ಬಿಡ್ತಾರೆ. ದೇವರು ಅವ್ರಿಗೆ ಎಲ್ಲರಿಗೂ ಬರ್ತಾರೆ. ಇಲ್ಲಿ ಶಕ್ತಿ ಇದೆ ಮತ್ತು ನಾನು ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಇದೆ. ಇಲ್ಲಿ ದೇವ್ರದ್ದು ಶಕ್ತಿ ಇದೆ. ಅದಕ್ಕಂಬದು ತಾವು ಮನಸಾರೆ ಆಗರ್ದೆ ಏನಾರ ಬೇಡ್ಕೊಂಡ್ರಿ ಆಯ್ತದಂತ ನಾ ಸಂತ ಸೇವಲಾಲ್ ಮಹಾರಾಜರ ವಿಚಾರಧಾರೆಗಳನ್ನು ಯುವ ಪೀಳಿಗೆಗೆ ದಿಕ್ಕು ತೋರಿಸುವ ದೀಪವಾಗಿದೆ ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದರು. ಅವರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಶ್ರೀ ಸಂತ ಸೇವಲಾಲರ 287ನೇ ಜಯಂತ್ಯೋತ್ಸವ ಅಂಗವಾಗಿ ಸಂತ ಸೇವಲಾಲ್ ಮಹಾರಾಜರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ್ದರು. ಅನ್ಯಾಯ ಅಂಧಶ್ರದ್ಧೆಗಳ ವಿರುದ್ಧ ಹೋರಾಡಿ
ಮಾತನಾಡಿ ಸಮಾನತೆ, ಶಿಕ್ಷಣ ಹಾಗೂ ಆತ್ಮಗೌರವದ ಸಂದೇಶ ನೀಡಿದ ಸಂತ ಸೇವಾಲಾಲ್ ಮಹಾರಾಜರ ಆದರ್ಶಗಳು ಇಂದಿನ ಸಮಾಜಕ್ಕೂ ಅತ್ಯಂತ ಪ್ರಸ್ತುತವಾಗಿವೆ. ಸಂತ ಸೇವಾಲಾಲ್ ಮಹಾರಾಜರು ಮಹಾನ್ ಪವಾಡ ಪುರುಷರಾಗಿದ್ದರು. ಅವರು ಜನರ ಸಮಸ್ಯೆಗಳನ್ನು ಆಲಿಸುತ್ತಿದ್ದರು, ಮೂಢನಂಬಿಕೆ, ಕೆಟ್ಟ ಆಚರಣೆಗಳ ವಿರುದ್ಧ ಧ್ವನಿ ಎತ್ತುತ್ತಿದ್ದರು ಮತ್ತು ಜನರಿಗೆ ತಿಳುವಳಿಕೆ ಮೂಡಿಸಿದ್ದರು. ಸಮಾಜದ ಐಕ್ಯತೆ ಮತ್ತು ಸಹಬಾಳ್ವೆಗೆ ಪ್ರೇರೇಪಿಸಿದ್ದರು. ಬ್ರಿಟಿಷರ ತೆರಿಗೆ ಹೆಚ್ಚಳ ಮಾಡಿದ್ದಾಗ ವೀರ ಸೇನಾನಿಯಾಗಿ ಹೋರಾಡಿದ್ದರು. ಯಾವುದೇ ಮಹಾನ್ ಪುರುಷರು ಒಂದೇ ಜಾತಿಗೆ ಸೀಮಿತವಿಲ್ಲ, ಅವರು ಮಾನವ ಕುಲಕ್ಕೆ ಸುಧಾರಣೆಗೆ ಪ್ರಯತ್ನಿಸಿದ್ದವರು ಎಂದು ತಿಳಿಸಿದ್ದರು. ಈ ಸಂದರ್ಭದಲ್ಲಿ ಬೀದರ್ ದಕ್ಷಿಣ ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಸೇರಿದಂತೆ ಜಿಲ್ಲಾ ಬಂಜಾರ ಸಮಾಜದ ಅಧ್ಯಕ್ಷರಾದ ಗೋವರ್ಧನ್ ರಾಥೋಡ್, ಮುಖಂಡರಾದ ಬಸವರಾಜ್ ಪವಾರ್, ಮಾಣಿಕ್ರಾವ್ ಪವಾರ್, ವೀರಶೆಟ್ಟಿ ರಾಥೋಡ್, ಗೋಪಾಲ್ ಸಿಂಗ್ ರಾಥೋಡ್, ಕಿಶನ್ ರಾವ್ ರಾಥೋಡ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ओम कर्पूरगौरम करुणावतारम संसारसारम सदाशिवं माधवेन्द्र परम भवानी शक्ति ब्रह्म विष्णु गुरुदेव महेश्वरम गुरु साक्षात् परब्रह्म तस्मै भगवान ओम सरे वाड़ा बड्री बोल सेवालाल महाराज की जय। तपस्वी रामराव महाराज की जय। बोल भवानी माता की जय। ओके सर। सेवालाल महाराज की जय। गुरु तपस्वी रामराव महाराज की जय। बोल भवानी माता की जय। ठीक है, बधाई आप लोगों को। जय शिवलाल। ನನ್ನ ಪರವಾಗಿ ತಮ್ಮೆಲ್ಲ ಪರವಾಗಿ ಹಾರ್ದಿಕ ಸ್ವಾಗತ ಕೊಡ್ತೇನೆ. ಅದೇ ರೀತಿಯಾಗಿ ನಮ್ಮ SP ಸಾಹೇಬರು ಅವರು ಕೂಡ ಆಗ್ತಿದ್ದಾರೆ, ಅವರು ಕೂಡ ನಮ್ಮ ಸಮಾಜದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೊಡ್ತೇನೆ. ಆರಾಮ್ ಸಮಾಜದ ಬಂಧುಗಳ ಅಪೇಕ್ಷೆಯ ಮೇರೆಗೆ 287ನೇ ನಮ್ಮ ಸಂತ ನಾವು ಒಂದು ವಾರದ ಮೊದಲೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಬೀದರ್ ಜಿಲ್ಲಾ ಉಸ್ತುವಾರಿಗೆ ನಾವು ಹೋಗಿ ವಿನಂತಿ ಮಾಡಿಕೊಂಡೆವು. ಆದರೆ ಈ ವರ್ಷ ತಾವು ಯಾವುದೇ ಕಾರಣಕ್ಕೂ ತಾವು ತಮ್ಮ ಸಹಾಯಕರಾಗಿರ್ತಕ್ಕಂಥ ನಿಮ್ಮಣ್ಣ ತಂಡ್ರೆ ಸಾಹೇಬರ ನುಡಿನ ಮನ ಕಾರ್ಯಕ್ರಮವನ್ನು ಮುಗಿಸಿ ಅದೇ ರೀತಿಯಾಗಿ ಇವತ್ತು ಬೆಳಿಗ್ಗೆ ಬೆಂಗಳೂರಿನ ಸರ್ ಇಲ್ಲಿ ನೋಡ್ರಿ ಸರ್ ಇಲ್ಲಿ ನೋಡ್ರಿ ಸಮಯದ ಕೊರತೆಯಿಂದ ಇಲ್ಲಿ ನೋಡ್ರಿ ಸರ್ 1 ಸೆಕೆಂಡ್ ಇಲ್ಲಿ ನೋಡ್ರಿ ಓಕೆ. ಸೇವಾಲಾಲ್ ಮಹಾರಾಜರವರು ಏನೊಂದು ಸೇವೆ ಮಾಡಿದ್ದಾರೆ. ನಾವೆಲ್ಲರೂ ಅದೃಷ್ಟವಂತರು, ಸೌಭಾಗ್ಯವಂತರು ಅಂತ ಹೇಳ್ಬೋದು. ಅವ್ರ ಜನ್ಮ ತಾಳಿದ್ದು ನಮ್ಮ ಶಿವಮೊಗ್ಗ ಜಿಲ್ಲೆಯ ಸುರಗೊಂಡ ಕೊಪ್ಪದಲ್ಲಿ. ಅದಕ್ಕೆ
ಕರ್ನಾಟಕದಲ್ಲೇ ಅವರು ಜನ್ಮ ತಾಳಿ ಇವತ್ತೇನು ಸಮಾಜದಲ್ಲಿ ಅನಿಷ್ಟಗಳಿದ್ದು, ಅದರಲ್ಲಿ ವಿಶೇಷವಾಗಿ ಬುಡಕಟ್ಟು ಸಮುದಾಯದವರು ಇದ್ರು, ಯಾರು ಅರಣ್ಯದಲ್ಲಿ ವಾಸ ಮಾಡ್ತಾ ಇದ್ರು, ಯಾರು ಅಲೆಮಾರಿಗಳಾಗಿ ಓಡಾಡ್ತಾ ಇದ್ರು, ಆಯಾ ಸಮುದಾಯ ಎಲ್ಲ ಸೌಲಭ್ಯಗಳಿಂದ ವಂಚಿತ ಆಗಿತ್ತು. ಶಿಕ್ಷಣ ಇದ್ದಿಲ್ಲ, ಯಾವುದೇ ಮೂಲಭೂತ ಸೌಕರ್ಯಗಳಿದ್ದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಅನೇಕ ಜನ ಯುವಕರೆಲ್ಲರೂ ಬಂಜಾರ ಸಮುದಾಯದವರು ಇವತ್ತು ತಪ್ಪು ದಾರಿಗೆ ಹೋಗಿದ್ದಂತ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ಸೇವಾಲಾಲ್ ಮಹಾರಾಜ್ ರವರು ನಿಮಗೆ ದೇವ ಸ್ವರೂಪಿಯಾಗಿ ಬಂದು ನಿಮ್ಮ ಬಂಜಾರ ಸಮುದಾಯವನ್ನು, ಬುಡಕಟ್ಟು ಸಮುದಾಯವನ್ನು, ಅಲೆಮಾರಿ ಸಮುದಾಯವನ್ನು ಮುಖ್ಯವಾಹಿನಿಗಳಲ್ಲಿ ತರಲಿಕ್ಕೆ, ನಿಮ್ಮ ಸಮುದಾಯದ ಸುಧಾರಣೆ ಮಾಡಲಿಕ್ಕೆ ಯಾರಾದರೂ ಭದ್ರವಾದಂತಹ ಬುನಾದಿ ಹಾಕಿದ್ದಾರೆ ಅಂತ ಹೇಳಿದ್ರೆ ಅದು ಸೇವಾಲಾಲ್ ಮಹಾರಾಜರು ಅಂತ ಹೇಳ್ತಾರೆ. बंजारा पार्क आदरणीय सिद्धरामैया जी और फिर आपके नेतृत्व में बंजारा समाज को न केवल बीदर जिले में बल्कि पूरी स्टेट में और फिर लगातार ये लागत में है तो 3-4 स्टेट को इसका फायदा हो। ये पीपीपी प्रोजेक्ट है और यहाँ पे ये प्रोजेक्ट 200 करोड़ रुपए में जो है बजटरी डिक्लेरेशन जो है आदरणीय सिद्धरामैया जी ने किया था। आज आपसे ये मांग है कि ये पिछले 10 साल पहले हुआ था, आज 300 करोड़ रुपए का आप जो है बजट में ये इसको डिक्लेरेशन करके आपके नेतृत्व में, वैसे भी बीदर विकास की गति बहुत ही तेजी से पकड़ चुका है आदरणीय ईश्वर जी खंडरे साहब के नेतृत्व में। आज मैं समाज की ओर से आपके सम्मुख में ये मैं बात रख रहा हूँ कि भाई 300 करोड़ रुपए वहाँ पे बंजारा पार्क, जिसके अंदर वेरियस टाइप्स ऑफ ट्रेनिंग्स होंगी, सभी युवक युवतियों को वहाँ पे वोकेशनल ट्रेनिंग होगी, जहाँ पे आपका टेलरिंग होगा, एम्ब्रॉयडरी होगी, हमारे बाजा होगा, कला होगी और फिर जो भी कंप्यूटर से लेकर के सॉफ्टवेयर से लेकर के आपके कोई भी टाइप का ट्रेनिंग जो है पूरे यहाँ पे जो है उसकी व्यवस्था होगी। उस ट्रेनिंग का जो उद्देश्य है वो उद्देश्य जो है आपके जरिए ये समाज, क्योंकि एक गांव छोड़ करके पेट पकड़ करके ये दूसरे गांव में जा करके कोई रोड चौराहे पे ना बसे और यहाँ पे सेल्फ एम्प्लॉयमेंट जनरेशन के लिए जो ये काम, ये उद्देश्य आदरणीय सिद्धरामैया जी का जो कंसीना कूसू बोलते हैं उनके मन की बात है और फिर आपके जरिए ये साकार होने जा रहा है। तो मैं एक बार और आपसे विनती करता हूँ कि आज के प्रोजेक्ट में 300 करोड़ रुपए, क्योंकि आप कोई भी एक प्रोजेक्ट में ये लेकर के ये पूरे स्टेट में और बाजू हमारे तेलंगाना से हो, महाराष्ट्र से हो, ये केंद्र सरकार के एक कोएलिशन में जो है ये प्रोजेक्ट सक्सेस होगा। तो ये सीरियस अगर आप लेंगे तो ये यकीन है कि भाई आपके नेतृत्व में इसका कार्यारंभ हो जाएगा। ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಆದರಣೀಯ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರು ತಮ್ಮ ಭಾಷಣದಲ್ಲಿ ಈ ಜನಾಂಗದ ಕುಂದುಕೊರತೆಗಳ ಬಗ್ಗೆ ಬಹಳ ವಿವರವಾದ ಮಾತುಗಳನ್ನು ಹೇಳಿ ಧೈರ್ಯವನ್ನು ತುಂಬಿ ಹಗಲು ರಾತ್ರಿ ನಿಮ್ಮ ಜೊತೆಯಲ್ಲಿ ನಾನು ಇರ್ತೀನಿ ಅಂತಕ್ಕಂಥ ಆಶ್ವಾಸನೆಯನ್ನು ಕೊಟ್ಟು ಹೋಗಿದ್ದಾರೆ. ಅದಕ್ಕೆ ನಾನು ಮಾನ್ಯ ಸಚಿವರಿಗೆ ನಾನು ಹಾರ್ದಿಕವಾದಂಥ ಸ್ವಾಗತ ಮತ್ತು ಅಭಿನಂದನೆಯನ್ನು ನಮ್ಮ ಸಮಾಜದ ಪರವಾಗಿ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ನಮ್ಮ ಜನರಿಗೆ, ನಮ್ಮ ಜನಾಂಗದ ಯುವಕರಿಗೆ ಒಂದು ಬಹಳ ದೊಡ್ಡ ಮಾರ್ಗದರ್ಶನ ಸಿಕ್ಕಿರ್ತಕ್ಕಂಥ ದಿನ ಇವತ್ತಿಗೆ ಎಲ್ಲ ಜನರಿಗೆ ಒಂದು ಧೈರ್ಯವನ್ನು ತುಂಬತಕ್ಕಂಥ ಮಾತನ್ನು ಸನ್ಮಾನ್ಯ ಶ್ರೀ ಸಚಿವರು ಹೇಳಿ ಹೋಗಿದ್ದಾರೆ. ಅದಕ್ಕಾಗಿ ಬೀದರ್ ಜಿಲ್ಲೆಯಲ್ಲಿ ಬಹಳ ನಮ್ಮ ಸಮಾಜದ ಎಲ್ಲ ನಮ್ಮ ಕುಲ ಬಾಂಧವರು ಎಲ್ಲರೂ ಒಂದೇ ಮನಸ್ಸಿನಿಂದ ಅತಿ ಸಂತೋಷ ಇದರಿಂದ ಬಹಳ ಸಂತ ಸೇವಾಲಾಲರ ಜಯಂತಿಯಲ್ಲಿ ಭಾಗಿಯಾಗ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ CS ಷಡಕ್ಷರಿ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಸಂಜೆ 5:30 ಗಂಟೆಗೆ ಬೀದರ್ ನಗರದ ಮ್ಯಾಸ್ಟಿಫ್ ಸೆಲೆಕ್ಟ್ ವೈಬ್ ಹೋಟೆಲ್ನಲ್ಲಿ ಜಿಲ್ಲಾ ಶಾಖೆಯ ವತಿಯಿಂದ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸೋಮಶೇಖರ್ ಬಿರಾದರ್ ಚಿದ್ರಿ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು ರಾಜ್ಯಾಧ್ಯಕ್ಷರಾಗಿ 2ನೇ ಬಾರಿ ಅಭೂತಪೂರ್ವ ಜಯ
ಸಾಧಿಸಿರುವ CS ಷಡಾಕ್ಷರಿ ಅವರು ಪ್ರಥಮ ಬಾರಿಗೆ ಶರಣರ ನಾಡು ಬೀದರ್ ಜಿಲ್ಲೆಗೆ ಆಗಮಿಸುತ್ತಿದ್ದಾರೆ. ತಮ್ಮ ಮೊದಲ ಹಾಗೂ ಎರಡನೇ ಅವಧಿಯಲ್ಲಿ ಸರ್ಕಾರಿ ನೌಕರರ ಪರವಾಗಿ ಸುಮಾರು 25ರಿಂದ 30 ಆದೇಶಗಳನ್ನು ಸರ್ಕಾರದಿಂದ ಹೊರಡಿಸುವಲ್ಲಿ ಅವರು ಮಹತ್ವದ ಪಾತ್ರ ವಹಿಸಿದ್ದಾರೆ. ಮಹಿಳಾ ನೌಕರರ ಹಿತಕ್ಕಾಗಿ KASS ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯಡಿ ತಿಂಗಳಿಗೆ 1 ದಿನದ ಋತುಚಕ್ರ ರಜೆ ಮಂಜೂರು ಮಾಡಿಸುವಲ್ಲಿ ರಾಜ್ಯಾಧ್ಯಕ್ಷರು ಕೀರ್ತಿ ಸಾಧನೆ ಮಾಡಿದ್ದಾರೆ ಎಂದರು. ಮುಂದುವರಿದು ಮಾತನಾಡುತ್ತಾ ಮುಂಜಾನೆ 7:30 ಗಂಟೆಗೆ ಆಗಮಿಸಲಿದ್ದು ಅಲ್ಲಿಂದ ರಸ್ತೆ ಮಾರ್ಗವಾಗಿ ಭಾಲ್ಕಿ ಕಚೇರಿಗೆ ತೆರಳಿ ಬೆಳಗ್ಗೆ 10 ಗಂಟೆಗೆ ಭೇಟಿ ನೀಡಲಿದ್ದಾರೆ. ಬಳಿಕ 10:30ಕ್ಕೆ ಹುಲಸೂರು ನೌಕರರ ಸಂಘದ ಕಚೇರಿ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಕಾರ್ಯಕ್ರಮದ ಬಳಿಕ ಸಂಜೆ 4 ಗಂಟೆಗೆ ಭಾಲ್ಕಿಯಿಂದ ತೆರಳಿ 5 ಗಂಟೆಗೆ ಬೀದರ್ಗೆ ಆಗಮಿಸಲಿದ್ದಾರೆ. ಮ್ಯಾಸ್ಟಿಫ್ ಸೆಲೆಕ್ಟ್ ಹೋಟೆಲ್ನ ಮುಖ್ಯ ದ್ವಾರದಿಂದ ಅಭಿನಂದನಾ ಸಮಾರಂಭದ ವೇದಿಕೆಯವರೆಗೆ ತೆರೆದ ವಾಹನದಲ್ಲಿ ಕಲಾ ತಂಡಗಳೊಂದಿಗೆ ಮೆರವಣಿಗೆಯ ಮೂಲಕ ಭವ್ಯ ಸ್ವಾಗತ ನೀಡಲಾಗುವುದು. ಕಾರ್ಯಕ್ರಮಕ್ಕೆ ಅನುಭವ ಮಂಟಪ ಬಸವ ಕಲ್ಯಾಣ ಅಧ್ಯಕ್ಷರಾದ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಸಾಗರ್ ಈಶ್ವರ್ ಖಂಡ್ರೆ ಉದ್ಘಾಟಿಸಲಿದ್ದಾರೆ. ಔರದ್ಬಿ ಕ್ಷೇತ್ರದ ಶಾಸಕ ಪ್ರಭು ಬಿ ಚವ್ಹಾಣ್ ಗೌರವ ಉಪಸ್ಥಿತಿ ವಹಿಸಲಿದ್ದಾರೆ. ತಾನು ಅಧ್ಯಕ್ಷತೆ ವಹಿಸುವುದಾಗಿ ಹೇಳಿದ್ದರು. ರಾಜ್ಯ ಹಾಗೂ ಜಿಲ್ಲಾ ಪದಾಧಿಕಾರಿಗಳು, ವಿವಿಧ ಇಲಾಖೆಗಳ ನಿರ್ದೇಶಕರು, ಸಂಘಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸೇರಿದಂತೆ ಬೀದರ್ ಜಿಲ್ಲೆಯ ವಿವಿಧ ವೃಂದ ಸಂಘಗಳಿಂದ ಸುಮಾರು 2,000ಕ್ಕೂ ಹೆಚ್ಚು ನೌಕರರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಚಿದ್ರಿ ಹೇಳಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ತು ಸದಸ್ಯರಾದ ರಾಜ್ಕುಮಾರ್ ಮಾಳ್ಗೆ ಈ ಸಂದರ್ಭದಲ್ಲಿ ಮಾತನಾಡಿ, ರಾಜ್ಯ ಸರ್ಕಾರ NPS ಯೋಜನೆ ಕೈಬಿಟ್ಟು OPS ಯೋಜನೆ ಜಾರಿಗೊಳಿಸಬೇಕೆಂದು ನಮ್ಮ ರಾಜ್ಯ ಅಧ್ಯಕ್ಷರ ಮೂಲಕ ಈಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗಿದೆ. ಆದರೂ ಅದು ಇಲ್ಲಿಯವರೆಗೆ ಬಗೆಹರಿಯಲಿಲ್ಲ. ಈಗ ರಾಜ್ಯಾಧ್ಯಕ್ಷರು ಆಗಮಿಸುತ್ತಿದ್ದು ಮತ್ತೊಮ್ಮೆ ಅವರ ಮೂಲಕ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹೇರಲಾಗುವುದು. ಜೊತೆಗೆ ಈಗಿರುವ ಆರೋಗ್ಯ ಸಂಜೀವಿನಿಯು ಹಿಂದೆ ಜ್ಯೋತಿ ಸಂಜೀವಿನಿ ಮಾದರಿಯಲ್ಲಿ ಪಕ್ಷದ ತೆಲಂಗಾಣ ರಾಜ್ಯದ, ಹೈದರಾಬಾದ್ ಹಾಗೂ ಮಹಾರಾಷ್ಟ್ರ ರಾಜ್ಯದ ಸೋಲಾಪುರ್ಗಳಿಗೆ ಚಿಕಿತ್ಸೆಗಾಗಿ ಈ ಯೋಜನೆಯನ್ನು ವಿಸ್ತರಿಸುವಂತೆ ಸಹ ಸರ್ಕಾರದ ಮೇಲೆ ಒತ್ತಡ ಹೇರಲಾಗುವುದೆಂದು ಮಾಳ್ಗೆ ಹೇಳಿದ್ದರು. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಭುಲಿಂಗ್ ತೂಗಾವೆ, ಖಜಾಂಚಿ ದೇವಪ್ಪ ಚಂಬೋಳೆ, ಕಾರ್ಯಾಧ್ಯಕ್ಷ ಶಿವರಾಜ್ ಕಪ್ಲಾಪುರೆ, ಉಪಾಧ್ಯಕ್ಷರಾದ ಗೌತಮ್ ಚಿತ್ತಲ್ಗೇರ, MS ಸತ್ತಾರ್, ಗೌರವ, ಸಲಹೆಗಾರ ದಿಲೀಪ್ ಡೋಂಗ್ರೆ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. CS ಷಡಕ್ಷರಿ ರಾಜ್ಯಾಧ್ಯಕ್ಷರು ರವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಫೆಬ್ರವರಿ 11ರಂದು 17ರಂದು ಸಾಯಂಕಾಲ 5:30 ಗಂಟೆಗೆ ಮೆಸ್ಟಿಫ್ ಸೆಲೆಕ್ಟ್ ಹೋಟೆಲ್ ಚಿಕ್ಪೇಟ್ ಆವರಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ವತಿಯಿಂದ ಆಯೋಜಿಸಲಾಗಿದೆ. ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ CS ಷಡಕ್ಷರಿ ರವರು 2ನೇ ಬಾರಿಗೆ ಅಭೂತಪೂರ್ವ ಗೆಲುವು ಸಾಧಿಸಿ ಪ್ರಥಮ ಬಾರಿಗೆ ಶರಣರ ನಾಡು ಬೀದರ್ ಜಿಲ್ಲೆಗೆ ಆಗಮಿಸುತ್ತಿದ್ದಾರೆ. ಮೊದಲನೇ ಹಾಗೂ ಎರಡನೇ ಅವಧಿಯಲ್ಲಿ ನೌಕರರ ಪರವಾಗಿ 25 ಮತ್ತು 25ರಿಂದ 30 ಆದೇಶದ ಒಳಗೆ ಸರ್ಕಾರದಿಂದ ಮಾಡಿಸಿದ್ದಾರೆ. ಷಡಕ್ಷರಿ ಅವರು ಸರ್ಕಾರ ಜೊತೆ ಬಹಳಷ್ಟು ಈ ಒಂದು ಚರ್ಚೆಗಳನ್ನ ಮತ್ತು ಮೀಟಿಂಗ್ಗಳನ್ನು ಕೂಡ ಮಾಡಿದ್ದಾರೆ. ನಮ್ಮ ಈ ಸರ್ಕಾರ ಹಿಂದೆ ಏನು ಪ್ರಣಾಳಿಕೆಯನ್ನು ಇತ್ತು, ಆ ಪ್ರಣಾಳಿಕೆಯಲ್ಲಿ ಕೂಡ ನಮ್ಮ ಒಂದು ಬೇಡಿಕೆ ಕೂಡ ಇತ್ತು. ಏನಂದ್ರೆ ಈ ನಮ್ಮ ಹೊಸ ಯೋಜನೆ ಪಿಂಚಣಿಯನ್ನು ರದ್ದುಪಡಿಸಿ ಹಳೆ ಪಿಂಚಣಿಯನ್ನ ಜಾರಿಗೆ ತರಬೇಕು ಅಂತ ಹೇಳಿ ಈಗಾಗಲೇ ಪ್ರಣಾಳಿಕೆಯಲ್ಲಿ ಕೂಡ ಈ ಸರ್ಕಾರದಲ್ಲಿತ್ತು. ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರು ಷಡಕ್ಷರಿ ಅವರು ಸುಮಾರು ಸಲ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಹಾಗೂ ಉಪಮುಖ್ಯಮಂತ್ರಿಗಳ ಜೊತೆ ಬಹಳಷ್ಟು ಮೀಟಿಂಗ್ಗಳನ್ನ ಮಾಡಿ ಅವರಿಗೆ ಈ ಮನವರಿಕೆ ಕೂಡ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಒಂದು ವೇಳೆ ಇದನ್ನ ಜಾರಿಗೆ ತಂದಿಲ್ಲ ಅಂದ್ರೆ ನಾವು ಇದನ್ನ ನೌಕರರಲ್ಲಿ ಒಂದು ಮೀಟಿಂಗ್ ಅನ್ನ ಕರೆದು ವಿಶೇಷವಾಗಿ ಇದು ಮುಂದಿನ ಹೆಜ್ಜೆ ಏನ್ ಮಾಡಬೇಕು ಎಂಬುದು ಕೂಡ ಅದು ಕೂಡ ಈಗಾಗಲೇ ಸನ್ಮಾನ್ಯ ಷಡಕ್ಷರಿ ಅವರು ಮಾನ್ಯ ಮುಖ್ಯಮಂತ್ರಿ ಕೂಡ ಗಮನಕ್ಕೆ ತಂದಿದ್ದಾರೆ. ಅದು ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಿಂದನೂ ಕೂಡ ನಮ್ಮ ಸರ್ಕಾರಿ ನೌಕರರ ಕೂಗಿದೆ. ಈಗ ಏನು NPS ಅನ್ನ ಹೋಗಲಾಡಿಸಿ
OPS ಅನ್ನ ಜಾರಿಗೆ ತರಬೇಕು. ಈಗಾಗಲೇ ಹೊರ ರಾಜ್ಯಗಳಲ್ಲಿ ಕೂಡ ಅದನ್ನ ಈಗ ಜಾರಿಗೆ ಬಂದಿದೆ. ನಮ್ಮ ರಾಜ್ಯದಲ್ಲಿ ಕೂಡ ಅದನ್ನ ಮುಂದುವರಿಸಬೇಕು ಎಂಬತಕ್ಕಂಥದ್ದನ್ನ ಕೂಗಿದೆ. ಸಂತ ಸೇವಾಲಾಲ್ ಮಹಾರಾಜರು ಇಡೀ ಸಮಾಜಕ್ಕೆ ಒಳಿತನ್ನ ಬಯಸಿ ಶಾಂತಿಯ ಸಂದೇಶ ಸಾರಿದ್ದವರು. ಅವರು ಮಾನವ ಕುಲಕ್ಕೆ ಸುಧಾರಣೆಗೆ ಪ್ರಯತ್ನಿಸಿದ್ದವರು ಎಂದು ಪೌರಾಡಳಿತ ಹಾಗೂ ಹಜ್ ಸಚಿವರಾದ ರಹೀಂ ಖಾನ್ ಹೇಳಿದ್ದರು. ಅವರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಗರದ ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಆಯೋಜಿಸಿದ ಸಂತ ಸೇವಾಲಾಲರ 287ನೇ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದರು. ಸಂತ ಸೇವಾಲಾಲರಂತಹ ದಾರ್ಶನಿಕರು ಒಂದು ಜಾತಿಗೆ ಸೀಮಿತರಲ್ಲ. ಅವರು ಬಂಜಾರ ಸಮಾಜ ಸುಧಾರಣೆ ಮತ್ತು ಅಭಿವೃದ್ಧಿಗಾಗಿ ಬಹಳಷ್ಟು ಉತ್ತಮ ಸಂದೇಶ ನೀಡಿದ್ದಾರೆ. ಇವರ ವಚನ ಸಂದೇಶಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಪ್ರತಿಯೊಬ್ಬರೂ ಶಿಕ್ಷಣವಂತರಾದಾಗ ಮಾತ್ರ ಸಮಾಜ ಏಳ್ಗೆ ಹೊಂದಲು ಸಾಧ್ಯ. ಆದ್ದರಿಂದ ಸಮಾಜದ ಜನತೆ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಬೇಕೆಂಬುದು ತಿಳಿಸಿದ್ದರು. ಕಾರ್ಯಕ್ರಮದಲ್ಲಿ ಬೀದರ್ನ ಮರ್ಗಲ್ ಸರ್ಕಾರಿ ಪ್ರೌಢಶಾಲೆಯ ಸಹ ಶಿಕ್ಷಕ ಬಲವಂತರಾವ್ ರಾಥೋಡ್ ಅವರು ಸಂತ ಸೇವಾಲಾಲ್ ಮಹಾರಾಜರ ಕುರಿತು ಅತಿಥಿ ಉಪನ್ಯಾಸವನ್ನು ನೀಡಿದ್ದರು. ಕಾರ್ಯಕ್ರಮಕ್ಕೂ ಮುಂಚಿತವಾಗಿ ಸಂತ ಸೇವಾಲಾಲ್ ಮಹಾರಾಜರ ಭಾವಚಿತ್ರ ಮೆರವಣಿಗೆಯು ನಗರದ ಶಿವಾಜಿ ವೃತ್ತ, ಭಗತ್ ಸಿಂಗ್ ವೃತ್ತ, ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತ, ಜನರಲ್ ಕರಿಯಪ್ಪ ವೃತ್ತದಿಂದ ಮೂಲಕ ಹಾದು ರಂಗಮಂದಿರದವರೆಗೆ ನಡೆಯಿತು. ಈ ಸಂದರ್ಭದಲ್ಲಿ ಬೀದರ್ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಜಿಲ್ಲಾ ಬಂಜಾರ ಸಮಾಜದ ಅಧ್ಯಕ್ಷರಾದ ಗೋವರ್ಧನ್ ರಾಥೋಡ್, ಮುಖಂಡರಾದ ಬಸವರಾಜ್ ಪವಾರ್, ಮಾಣಿಕ್ರಾವ್ ಪವಾರ್, ವೀರಶೆಟ್ಟಿ ರಾಥೋಡ್, ಗೋಪಾಲ್ ಸಿಂಗ್ ರಾಥೋಡ್, ಕಿಶನ್ ರಾವ್ ರಾಥೋಡ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. खुदा यहाँ बताना चाह रहा है, तुम जितने भी जात करो, तुम जितने भी भाषा करो, भाषा को लेकर भाषा में भी झगड़ा था. हमारा कर्नाटक छोड़ के दूसरे स्टेट में दूसरा है, उनकी भाषा करेक्ट बोलते हैं. हमारे देश के अंदर ही हम कर्नाटक में कन्नड़ में गए तो अलग अलग भाषा है. यहाँ से 1000 भाषा है. केरला में अलग भाषा है, महाराष्ट्र में अलग है, तमिलनाडु में अलग है. उन्होंने अपनी भाषा करेक्ट बोल. तो आप लोगों को सबको पता होना चाहिए, जात पात जो करते हैं वे ಅತ್ಯಂತ ಪ್ರೀತಿಯಿಂದ ಉದ್ಘಾಟಿಸಿರುವಂತಹ ಸನ್ಮಾನ್ಯ ರಹೀಂ ಖಾನ್ ಜಿ ಅವರಿಗೆ ಸಮಾಜದ ಪರವಾಗಿ ಇದೀಗ ಗೌರವ ಸತ್ಕಾರವನ್ನು ನೆರವೇರಿಸಿಕೊಂಡು ನಾನು ಸಮಾಜದ ಮುಖಂಡರಲ್ಲಿ हुकुम करेंगे. हम आपके लिए रेडी हैं हमेशा, और ये सरकार आपको जो भी फैसिलिटी चाहिए जरूर देंगे. आपके एक प्रपोजल आया है कि देवस्थान का वहाँ पे भवन बना के देने के लिए, सांस्कृतिक भवन के लिए. तो मैं थोड़ा सा उसके बारे में इंक्वायरी करा के अगर वहाँ कुछ बना सकते हैं तो ज़रूर वो कराएंगे बोल के मैं बोल रहा हूँ. धन्यवाद. 287ನೇ ಸೇವಾಲಾಲ್ ಮಹಾರಾಜರ ಜಯಂತಿ ಉತ್ಸವ ಕಾರ್ಯಕ್ರಮವು ಬಹಳ ಅರ್ಥಪೂರ್ಣವಾಗಿದೆ. ಆಮೇಲೆ ಈ ಜಯಂತಿಗೆ ನಮ್ಮ ಎಲ್ಲ ಮುಖಂಡರು, ನಮ್ಮ ಎಲ್ಲ ಸಮಾಜದ ಜನರು ಭಾಳಷ್ಟು ಸಂಖ್ಯೆಯಲ್ಲಿ ಬಂದು ಜಯಂತಿಯನ್ನು ಯಶಸ್ವಿ ಮಾಡಿದ್ದಾರೆ. ನಮ್ಮ ಸೇವಾಲಾಲ್ ಮಹಾರಾಜರು ಹಾಕಿಕೊಟ್ಟ ದಾರಿಯಲ್ಲಿ ನಮ್ಮ ಎಲ್ಲ ಜನ ಬಾಂಧವರು ಆ ದಾರಿಯಲ್ಲಿ ಸಾಗಬೇಕು. ಹಸಿದವರಿಗೆ ಊಟ ಕೊಡೋದು, ಬಾಯಾರಿಕೆ ಇದ್ದವರಿಗೆ ನೀರು ಕೊಡೋದು ಅಂಥೇಳಿ ಅವ್ರದ್ದೇನು ನಮ್ಮ ಮಹಾರಾಜರದ್ದು ಇದು ಇತ್ತು ಅದು ಮಾಡಬೇಕು. ಎಲ್ಲ ಜನರು ಎಲ್ಲ ವ್ಯಸನಗಳನ್ನು ಬಿಟ್ಟು ಒಳ್ಳೆಯ ಕೆಲಸ ಮಾಡಬೇಕು, ದುಡಿಯಬೇಕು. ದುಡಿಮೆಯಿಂದ ನಾವು ಮುಂದೆ ಹೋಗ್ತೀವಿ. ಒಳ್ಳೆ ಓದಬೇಕು. ನಮ್ಮ ಯುವಕರು, ಈಗಿನ ಹುಡುಗರು ಒಳ್ಳೊಳ್ಳೆ ಓದಿ IAS, IPS, KS ಓದಬೇಕಂತ ಹೇಳಿ ನಮ್ಮ ಜನರಲ್ಲಿ ಕಳ್ಕಳಿ ಮಾಡಿಕೊಂಡು ನನ್ನ 2 ಮಾತುಗಳು. ಸಂಸ್ಕೃತಿ ಭವನ ಬೇಡಿದ್ದೇವೆ ನಮ್ಮ ದೇವಾಲಯ ಆವರಣದಲ್ಲಿ. ಈಗ ಸೇವಾಲಾಲ್ ಭವನ ಅಂತೂ ಆಲ್ರೆಡಿ ಇದೆ ನಮಗೆ. ಆದರೆ ದೇವಾಲಯ ಪರಿಸರದಲ್ಲಿ ಏನೇನು ಮೂಲಭೂತ ಸೌಕರ್ಯ ಬೇಕು ಅದನ್ನು ಕೇಳಿದ್ದೀವಿ. ಆಮೇಲೆ ಒಂದು ರಂಗಮಂದಿರ ನಮ್ಮನ್ನು ಮಾಡಿಕೊಡಿ, ಸಾಂಸ್ಕೃತಿಕ ಭವನ ಮಾಡಿ ಅಂತೇಳಿ ಅದನ್ನು ಕೇಳ್ಕೊಂಡಿದ್ದೀವಿ. ಸಚಿವರು ಆದಷ್ಟು ಮಟ್ಟಿಗೆ ಪರಿಶೀಲಿಸಿ ಅದನ್ನು ಮಾಡೋಣ ಅಂತ ಹೇಳಿದ್ದಾರೆ. ಅಷ್ಟು ಕೇಳಿ.
ನಗರದ ಬಸವ ಮಂಟಪದಲ್ಲಿ ಮಹಾಶಿವರಾತ್ರಿ ನಿಮಿತ್ತ ಬೀದರ್ ಜಿಲ್ಲಾ ರಾಷ್ಟ್ರೀಯ ಬಸವ ದಳದ ಹಾಗೂ ಲಿಂಗಾಯತ ಸಮಾಜದ ವತಿಯಿಂದ ಶರಣ ಸೋಮಶೇಖರ್ ಪಾಟೀಲ್ ಗಾದ್ಗಿ ಅವರ ಅಧ್ಯಕ್ಷತೆಯಲ್ಲಿ ಸರ್ವ ಶರಣರ ಜಯಂತಿ ಹಾಗೂ ಸಾಮೂಹಿಕ ಇಷ್ಟಲಿಂಗ ಪೂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಶ್ರೇಣಿಕಲ್ಪನಾ ಸಾವಳೆ ಮತ್ತು ಸುಮನ್ ಕಮಠಾನ್ ಅವರು ಇಷ್ಟಲಿಂಗ ಪೂಜೆ ಪ್ರತ್ಯಕ್ಷಕ್ಕೆ ನಡೆಸಿಕೊಟ್ಟರು. ಶರಣ ಸಂಜೀವ್ ಕುಮಾರ್ ಪಾಟೀಲ್ ಸ್ವಾಗತಿಸಿದರು. ಶರಣ ರಾಜ್ಕುಮಾರ್ ಕಮಠಾನ್ ನಿರೂಪಣೆಯನ್ನ ಮಾಡಿದರು. ಈ ಸಂದರ್ಭದಲ್ಲಿ ಕುಶಲರಾವ್ ಪಾಟೀಲ್ ಖಾಜಾಪುರ್ ಅವರು ಮಾತನಾಡುತ್ತಾ ಶಿವರಾತ್ರಿ ಅಂಗವಾಗಿ ಇಷ್ಟಲಿಂಗ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಅಲ್ಲದೆ ಬಂದಂತಹ ಭಕ್ತಾದಿಗಳಿಗೆ ಇಷ್ಟಲಿಂಗ ಪೂಜೆಯನ್ನು ಹೇಗೆ ಮಾಡಬೇಕು ಎಂಬುದನ್ನು ತಿಳಿಸಿಕೊಟ್ಟರು. ಪೂಜೆ ಪ್ರಾರ್ಥನೆ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಎಂದು ಮಾತನಾಡುತ್ತಾ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಗಂಗಶೆಟ್ಟಿ ಪಾಟೀಲ್, ಮಲ್ಲಿಕಾರ್ಜುನ್ ಸಾವಳೆ, ರಾಜೇಂದ್ರ ಕುಮಾರ್ ಗಂದ್ಗೆ, ಜಗನ್ನಾಥ್ ಸ್ವಾಮಿ, ಶರಣಪ್ಪ ಬಿರಾದರ್, ನಂದಕುಮಾರ್ ಪಾಟೀಲ್, ವಿದ್ಯಾವತಿ ಪಾಟೀಲ್ ಖಾಜಾಪುರ್, ಶಾಂತಾಬಾಯಿ ಬಿರಾದರ್ ಇತರರು ಭಾಗವಹಿಸಿದ್ದರು. ಅಶೋಕ್ ಶೀಲ್ವನ್ ಶರಣು ಸಮರ್ಪಣೆ ಮಾಡಿದ್ದರು. ಹಸ್ತವಿಧಾರ್ಚನೆ, ವಿಭೂತಿ, ಗಂಧ, ಅಕ್ಷತೆ, ಪುಷ್ಪ, ಪತ್ರೆ, ಧೂಪ, ದೀಪ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗ ಈ ಆಸನವನ್ನು ಶುದ್ಧೀಕರಣವನ್ನು ಮಾಡುವಾಗ ವಚನಗಳನ್ನು ಹೇಳಬೇಕು. ಪ್ರಾಣವೆಂಬುದು ಇನ್ನಾರಿ ಹೋಗಬಾರದು, ಅಸಾಧ್ಯವಯ್ಯ ಆಮಿಷಗಳ ನಡೆದವರಿಗಲ್ಲದೆ ಕಲ್ಯಾಣವು ಹೋಗಬಾರದು. ನಾನೇ ನಂಬುದು ಹರಿದವರಿಗಲ್ಲದೆ ಕಲ್ಯಾಣವು ಹೋಗಬಾರದಿಂದ ಅಜ್ಞಾನದ ಕೇಳು ನೋಡಯ್ಯ, ಜ್ಯೋತಿಯ ಬಲದಿಂದ ಸಮಂದದ ಕೇಳು ನೋಡಯ್ಯ. ಮತ್ತು ರುದ್ರಾಕ್ಷಿಯನ್ನ ನಾವೀಗ ಶುದ್ಧೀಕರಣವನ್ನ ಮಾಡಿಕೊಂಡು ಭಸ್ಮವನ್ನ ಧರಿಸಬೇಕು. 12 ಬಾರಿ ಓಂ ಶ್ರೀ ಬಸವಲಿಂಗಾಯ ಎಂದು ವಿಭೂತಿ ಧಾರಣನ ಮೊದಲಿಗೆ ವಿಭೂತಿಯನ್ನ ಶುದ್ಧೀಕರಣ ಮಾಡಿಕೊಂಡು ಆಮೇಲೆ ಧಾರಣವನ್ನು ಮಾಡಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಓಂ ಶ್ರೀ ಗುರು ಬಸವಲಿಂಗ. ಇಷ್ಟಲಿಂಗದ ಮೇಲೆ ಒಂದು ಓಂ ಅಂತ ಗುರುತಿರ್ತದೆ ರೀ, ಅದು ಹೆಬ್ಬೆರಳಿನ ಕಡೆ ಇಟ್ಕೊಳ್ಬೇಕು. ಹೆಬ್ಬೆರಳಿನ ಕಡೆ ಇರಬೇಕು. ಓಂ ಅಂತ ಬರ್ತಿರ್ತದೆ, ಹೆಬ್ಬೆರಳಿನ ಕಡೆ ಇಟ್ಕೋಬೇಕು. ಈಗ ಇಷ್ಟಲಿಂಗಕ್ಕೆ ಮಜ್ಜಿನ ಕೆರೆಯಬೇಕು. ಏನು ಕೊಟ್ಟೆಯ ಜಲವೆಯನ್ನ ಭಕ್ತಿ ನಾನೆಲ್ಲ ಜೀವರಾಲೇಸ ಬಯಸಿ ಶಿವರಾತ್ರಿಯ ಅಂಗವಾಗಿ ಬೀದರ್ನಲ್ಲಿ ಲಿಂಗಾಯತ ಸಮಾಜ ಹಾಗೂ ರಾಷ್ಟ್ರೀಯ ಬಸವ ವತಿಯಿಂದ ಈ ಪೂಜಾ ವಿಧಾನವನ್ನು ಎಲ್ಲರಿಗೂ ಸಾವಿರಾರು ಜನರಿಗೆ ನಾವು ಪೂಜೆ ವಿಧಾನವನ್ನು ಹೇಗೆ ಮಾಡಬೇಕು ಇಷ್ಟಲಿಂಗ ಪೂಜೆಯನ್ನು ಅಂಥೇಳಿ ನಾವು ಕಲಿಸುತ್ತಿದ್ದೇವೆ. ಕಲಿಸಿದ ನಂತರ ಪೂಜೆ, ಪ್ರಾರ್ಥನೆ ಹಾಗೂ ಎಲ್ಲರಿಗೆ ಪ್ರಸಾದ ವ್ಯವಸ್ಥೆಯನ್ನು ಲಿಂಗಾಯತ ಸಮಾಜ ಹಾಗೂ ರಾಷ್ಟ್ರೀಯ ಬಸವದಳದ ವತಿಯಿಂದ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಮಾಡಿದ್ದೇವೆ. ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ಕೆಟ್ಟರು ನಿಜವಿಲ್ಲದೆ, ನೀಡುವ ನಿಜಮೊಳಡೆ ಕೂಡಿಕೊಂಬ ಸನ್ಮದೇವ ವಿಶ್ವಗುರು ಬಸವಣ್ಣನನ್ನು ಹೃದಯದಲ್ಲಿ ನೆನೆಸುತ್ತಾ ಆತ್ಮೀಯ ಶರಣ ಬಂಧುಗಳೇ, ಬೀದರ್ ನಗರದಲ್ಲಿ ರಾಷ್ಟ್ರೀಯ ಬಸವ ಮತ್ತು ಲಿಂಗಾಯತ ಸಮಾಜ ವತಿಯಿಂದ ಬೀದರ್ ನಗರದ ಬಸವ ಮಂಟಪದಲ್ಲಿ ಶಿವರಾತ್ರಿ ನಿಮಿತ್ತ ಇಷ್ಟಲಿಂಗ ಮಹಾಪೂಜೆ ನೆರವೇರಿತು. ನೂರಾರು ಶರಣ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟಲಿಂಗದ ಪೂಜಾ ವಿಧಾನವನ್ನು ಕೂಡ ಎಲ್ಲರೂ ಕೂಡ ಅರಿತುಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಕುಟುಂಬಸ್ಥರು, ಎಲ್ಲ ರಾಷ್ಟ್ರೀಯ ಬಸವ ಸಮಾಜದವರು ಮತ್ತು ಲಿಂಗಾಯತ ಸಮಾಜದವರು ಮತ್ತೆಲ್ಲ ಗಂಡ ಹೆಂಡತಿ ಮಕ್ಕಳು
ಎಲ್ಲ ಮಕ್ಕಳು ಕೂಡ ಇಷ್ಟಲಿಂಗವನ್ನು ಪೂಜೆ ಮಾಡಿ ಎಲ್ಲರೂ ಶಿವರಾತ್ರಿಯ ಒಂದು ಇಷ್ಟಲಿಂಗಕ್ಕೆ ಪೂಜೆಯನ್ನು ಮಾಡಿ ಪುನೀತರಾಗಿದ್ದಾರೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬೀದರ್ ನಗರದ ಬಸವಮಂಟಪದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ಅರ್ಥಪೂರ್ಣವಾಗಿ ಪೂಜೆ ನೆರವೇರಿತು. ಬಹಳ ಕುಟುಂಬ ಸಹಿತವಾಗಿ ಎಲ್ಲರೂ ಭಾಗಿಯಾಗಿದ್ದಾರೆ. ಈ ನಾಡಿನ ಜನತೆಯ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಹೇಳುತ್ತಾ ಮಹಾಶಿವರಾತ್ರಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಇವತ್ತು ಬಸವ ಮಂಟಪದಲ್ಲಿ ಎಲ್ಲರೂ ಕೂಡಿ ಸಾಮೂಹಿಕವಾಗಿ ಪೂಜೆ ಮಾಡಿದೆವು. ಹಾಗೇನು ಎಲ್ಲ ಮಹಿಳೆಯ ಹಾಗೂ ಪುರುಷರು ಎಲ್ಲರೂ ಪಾಲ್ಗೊಂಡರು. ಭಕ್ತಿಯಿಂದ ಎಲ್ಲರೂ ಪೂಜೆ ಮಾಡಿದೆವು. ನಗರದ ಪಾಂಡುರಂಗ ಮಂದಿರದಲ್ಲಿ ಶಿವರಾತ್ರಿ ನಿಮಿತ್ತ ಸನಾತನ ಧರ್ಮದ ಪ್ರತಿಯೊಂದು ಹಬ್ಬಕ್ಕೆ ತನ್ನದೇ ಆದ ವಿಶೇಷ ಮಹತ್ವವಿದೆ. ಪ್ರತಿಯೊಂದು ಹಬ್ಬವು ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ವೈಜ್ಞಾನಿಕ ಅರ್ಥವನ್ನು ಹೊಂದಿರುತ್ತದೆ ಎಂದು ನಗರೇಶ್ವರ ಮಂದಿರದ ಹಿರಿಯ ಅರ್ಚಕರಾದ ಗೋವಿಂದ ಮಹಾರಾಜರು ನುಡಿದರು. ಅವರು ಬೀದರ್ ನಗರದ ನಗರೇಶ್ವರ ಮಂದಿರದ ಆಡಳಿತ ಮಂಡಳಿ ಹಾಗೂ ನರೇಂದ್ರ ಮೋದಿಯವರ ಅಭಿಮಾನಿ ಬಳಗದ ವತಿಯಿಂದ ಆಯೋಜಿಸಲಾದ ಮಹಾಶಿವರಾತ್ರಿ ಹಬ್ಬದಲ್ಲಿ ಪಾಲ್ಗೊಂಡು ಭಕ್ತಾದಿಗಳಿಗೆ ಆಶೀರ್ವಚನ ನೀಡಿದ್ದರು. ಮುಂದುವರೆದು ಮಾತನಾಡುತ್ತಾ, ದೇವರಲ್ಲಿ ಶ್ರದ್ಧಾ ಭಕ್ತಿಯನ್ನು ಹೊಂದಿರಬೇಕು. ದೇವನೊಬ್ಬ, ನಾಮ ಹಲವು, ಎಲ್ಲರಲ್ಲಿಯೂ ಪರಮಾತ್ಮನು ಒಬ್ಬನೇ ಆಗಿರುವುದರಿಂದ ಅನಗತ್ಯ ವಾದ ವಿವಾದಗಳಿಗೆ ಆಸ್ಪದವನ್ನು ಕೊಡಬಾರದು ಎಂದು ತಿಳಿಸಿದ್ದರು. ಬಿಜೆಪಿಯ ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್ ಅವರು ಮಾತನಾಡುತ್ತಾ, ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಭಿಮಾನಿ ಬಳಗದ ವತಿಯಿಂದ ಮಹಾಶಿವರಾತ್ರಿ ನಿಮಿತ್ತ ಮಾರ್ಕಂಡೇಯ ಹವನ, ಭಸ್ಮ ಆರತಿ, ಕಾಶಿ ವಿಶ್ವನಾಥನ ಆರತಿ ಯಾವ ರೀತಿ ಮಾಡುತ್ತಾರೆ ಅದೇ ರೀತಿ ಆರತಿ ಪಾಂಡುರಂಗನ ಮಂದಿರದಲ್ಲಿಯೂ ಮಾಡುತ್ತಾರೆ. ಪ್ರವೀಣ್ ಮಹಾರಾಜರ ನೇತೃತ್ವದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನೆರವೇರುತ್ತವೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಇದು ನಗರ ಗುಡಿ ಸ್ಥಾಪನೆ ಆಗಿ 60 ವರ್ಷ ಆಗಿದೆ. ಆ 60 ವರ್ಷ ಹೇಳಿದ್ರು ಗುಡಿಯೊಳಗೆ ಅಭಿಷೇಕ, ಪೂಜಾ, ಕುಂಕುಮಾರ್ಚನ, ಭಸ್ಮ ಆರತಿ, ಭಸ್ಮ ಪೂಜಾ ಇದು ಆಗ್ತಾ ಇದ್ದಾರೆ. ಒಂದು 30 ವರ್ಷ ಹೇಳಿದ್ರು ಪೂಜಾ ಮಾಡ್ತಾ ಇದ್ದೆವು. ಸಜ್ಜನಿಗೆ ಹೇಳೋದಂದರೆ, ನೀವು ಎಲ್ಲರೂ ನಮ್ಮ ನಿತ್ಯ ದರ್ಶನ ತಗೊಂಡು ಹೋಗಬೇಕು. ದೇವರ ದರ್ಶನ ತಗೊಂಡು ಹೋದರೆ ನಿಮಗೆ ಎಲ್ಲ ಸುಖ ಶಾಂತಿ ಕಲಿಯುತ್ತದೆ. ಎಲ್ಲ ನಾಗರಿಕರಿಗೆ ಹೇಳೋದು ವಿನಂತಿ. ಮಾರ್ಕಂಡೇಯ ಹವನವನ್ನು ಅದೇ ರೀತಿ ಹೇಗೆ ಉಜ್ಜಯಿನಲ್ಲಿ ಮಹಾಕಾಲ ದೇವರ ಭಸ್ಮ ಆರತಿ ಆಗ್ತದೆಯೋ ಅದೇ ರೀತಿ ಇವತ್ತು ನಮ್ಮ ಈ ದೇವಸ್ಥಾನದಲ್ಲಿ ಭಸ್ಮ ಆರತಿಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ವಿಶೇಷವಾಗಿ ಗಮನಿಸ್ತಾ ಇದ್ದೀನಿ, ನಮ್ಮ ಪ್ರವೀಣ್ ಮಹಾರಾಜರ ತಂಡ ನರೇಂದ್ರ ಮೋದಿಜಿಯವರ ಅಭಿಮಾನಿ ಬಳಗವನ್ನು ಸ್ಥಾಪನೆ ಮಾಡಿಕೊಂಡು ಬೀದರ್ದ ಹಳೆ ಭಾಗದಲ್ಲಿ ಎಲ್ಲರ ಸಹಕಾರವನ್ನು ಪಡೆದು, ವಿಶೇಷವಾಗಿ ಪಾಂಡುರಂಗ ದೇವಸ್ಥಾನ ಕಮಿಟಿಯ ಎಲ್ಲ ಪ್ರಮುಖರ ಸಹಕಾರವನ್ನು ಪಡ್ಕೊಂಡು ಅದ್ಭುತವಾದಂಥ ಕಾರ್ಯಕ್ರಮಗಳನ್ನು ಇಡೀ ವರ್ಷ ಮಾಡ್ತಾ ಇದ್ದಾರೆ. ಆರ್ಯವೈಶ್ಯ ಸಂಘದ ದೇವಸ್ಥಾನ ಪಾಂಡುರಂಗ ಮಂದಿರದಲ್ಲಿ ಇಂದು ಶಿವರಾತ್ರಿ ಕಾರ್ಯಕ್ರಮ ನಿರಂತರವಾಗಿ ಬೆಳಗ್ಗೆ 5 ಗಂಟೆಯಿಂದ ನಿರಂತರವಾಗಿ ಅಭಿಷೇಕ ಪ್ರಾರಂಭ ಆಗಿದೆ ಹಾಗೂ ಮಧ್ಯಾಹ್ನದವರೆಗೆ ನಡೆದ ತದನಂತರ 5 ಗಂಟೆಗೆ ಹವನ ಕಾರ್ಯಕ್ರಮ
ಹವನ ಕಾರ್ಯಕ್ರಮ ನಂತರ ಪೂರ್ಣಾಹುತಿಯ ನಂತರ ಭಸ್ಮಾರತಿ. ಈ ಭಸ್ಮಾರತಿಯನ್ನು ಉಜ್ಜಯಿನಲ್ಲಿ ಮಾಡುವಂಥ ಮಹಾಕಾಲ ಮಂದಿರದಲ್ಲಿ ಮಾಡುವಂಥ ಈ ಭಸ್ಮಾರತಿಯನ್ನು ಬೀದರ್ ನಗರದ ಐತಿಹಾಸಿಕ ದೇವಸ್ಥಾನವಾದಂಥ ಪಾಂಡುರಂಗ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಹಾಗೂ ಎಲ್ಲ ಭಕ್ತರಿಗೆ ತೀರ್ಥ ಪ್ರಸಾದವನ್ನು ವ್ಯವಸ್ಥೆ ಮಾಡಲಾಗಿದೆ. ಈ ಕಾರ್ಯಕ್ರಮವನ್ನು ಗೋವಿಂದ ಮಹಾರಾಜರ ನೇತೃತ್ವದಲ್ಲಿ ಆರ್ಯವೈಶ್ಯ ಸಂಘದ ಸಹಕಾರದಲ್ಲಿ ಹಾಗೂ ಎಲ್ಲ ನರೇಂದ್ರ ಮೋದಿ ಅಭಿಮಾನಿ ಬಳಗದ ಪ್ರತಿ ಪದಾಧಿಕಾರಿಗಳಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜೆಡಿಎಸ್ ಜಿಲ್ಲಾ ಅಧ್ಯಕ್ಷರಾಗಿ ರಮೇಶ್ ಪಾಟೀಲ್ ಸೋಲ್ಪುರ್ ಅವರಿಗೆ 3ನೇ ಅವಧಿಗೆ ಮುಂದುವರಿಕೆ ನೀಡಿರುವ ಹಿನ್ನೆಲೆಯಲ್ಲಿ ನಗರದ ಜೆಡಿಎಸ್ ಜಿಲ್ಲಾ ಕಚೇರಿಯಲ್ಲಿ ಅಭಿನಂದನಾ ಕಾರ್ಯಕ್ರಮ ಜರುಗಿತು. ಇದೇ ಸಂದರ್ಭದಲ್ಲಿ ಮೊಹಮ್ಮದ್ ಅಸದುದ್ದೀನ್ ಅವರಿಗೆ 2ನೇ ಬಾರಿ ಜೆಡಿಎಸ್ ರಾಜ್ಯ ವಕ್ತಾರರಾಗಿ ನೇಮಕಗೊಂಡ ಹಿನ್ನೆಲೆಯಲ್ಲಿ ಅವರಿಗೂ ಸನ್ಮಾನಿಸಲಾಯಿತು. ರಮೇಶ್ ಪಾಟೀಲ್ ಸೋಲ್ಪುರ್ ಅವರು ಪಕ್ಷದ ಸಂಘಟನೆ ಬಲಪಡಿಸುವಲ್ಲಿ ತೋರಿದ ಕಾರ್ಯಕ್ಷಮತೆ, ಪಕ್ಷದ ವಿಸ್ತರಣೆಗೆ ನೀಡಿದ ಸೇವೆ ಹಾಗೂ ಕಾರ್ಯಕರ್ತರನ್ನು ಒಗ್ಗೂಡಿಸುವಲ್ಲಿ ವಹಿಸಿದ ಪಾತ್ರವನ್ನು ಪರಿಗಣಿಸಿ ಪಕ್ಷದ ವತಿಯಿಂದ ಈ ಗೌರವ ಸಮಾರಂಭ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖಂಡರು ಹಾಗೂ ಕಾರ್ಯಕರ್ತರು ಅವರಿಗೆ ಶಾಲು ಹೊದಿಸಿ ಹೂಮಾಲೆ ಹಾಕಿ ಅಭಿನಂದಿಸಿ ಶುಭ ಹಾರೈಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಮೇಶ್ ಪಾಟೀಲ್ ಸೋಲ್ಪುರ್ ಅವರು ಪಕ್ಷದ ನಾಯಕನ ವಿಶ್ವಾಸಕ್ಕೆ ಕೃತಜ್ಞತೆ ಸಲ್ಲಿಸಿ ಜೆಡಿಎಸ್ ಸಂಘಟನೆ ಬಲವರ್ಧನೆಗೆ ಇನ್ನಷ್ಟು ಶ್ರಮಿಸುವುದಾಗಿ ತಿಳಿಸಿದ್ದರು. ಬೀದರ್ ಜಿಲ್ಲೆಯಲ್ಲಿ ಪಕ್ಷವನ್ನು ಗ್ರಾಮ ಮಟ್ಟದಲ್ಲಿ ಬಲಪಡಿಸುವುದು ತಮ್ಮ ಪ್ರಮುಖ ಗುರಿಯಾಗಿದೆ ಎಂದರು. ಇದೇ ವೇಳೆ ಫೆಬ್ರವರಿ 27ರಂದು ಬಿಜಾಪುರದಲ್ಲಿ ನಡೆಯಲಿರುವ ಜೆಡಿಎಸ್ ಪಕ್ಷದ ರಜತ ಮಹೋತ್ಸವದ ಬೃಹತ್ ಸಮಾವೇಶಕ್ಕೆ ಬೀದರ್ ಜಿಲ್ಲೆಯ ಹೆಚ್ಚಿನ ಸಂಖ್ಯೆಯ ಕಾರ್ಯಕರ್ತರು ಭಾಗವಹಿಸುವಂತೆ ಮನವಿ ಮಾಡಿದ್ದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷ ಸಜ್ಜದ್ ಸಾಹೇಬ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಕೋಡ್ಗೆ, ಜಿಲ್ಲಾ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷ ದೇವೇಂದ್ರ ಆರ್ ಸೋನಿ, ಜಿಲ್ಲಾ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಬೊಮ್ಮಗೊಂಡ ಚಿಟ್ಟವಾಡಿ, ಬೀದರ್ ಉತ್ತರ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಹಾರೂರ್ಗೇರಿ, ಭಾಲ್ಕಿ ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನ್ ನೇಳ್ಗೆ, ಔರತ್ ತಾಲೂಕು ಅಧ್ಯಕ್ಷ ತಾನಾಜಿ ತೋರಣಕರ್, ಹುಮ್ನಾಬಾದ್ ತಾಲೂಕು ಅಧ್ಯಕ್ಷ ಮೊಹಮ್ಮದ್ ನಜೀಬೋದ್ದೀನ್, ನಗರಸಭೆ ಸದಸ್ಯ ರಾಜು ಚಿಂತಾಮಣಿ, ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಪ್ರಧಾನ ಕಾರ್ಯದರ್ಶಿ ಶಿವಪುತ್ರ ಮಾಳ್ಗೆ, ಪ್ರಶಾಂತ್ ವಿಶ್ವಕರ್ಮ, ಮುಖಂಡರಾದ ರಮೇಶ್ ಶಿಲ್ಕೆ, ಬಸವರಾಜ್ ಅಲ್ಲಾಪುರ್, ಮೊಹಮ್ಮದ್ ಅಬೀದ್ ಅಲಿ, ಅಶೋಕ್ ಕಾಗೆ ಸೇರಿದಂತೆ ಪಕ್ಷದ ಹಲವಾರು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.